ಆದಂತಹ ಚೇರ್ಮನ್ ಆದಂತಹ ಸ್ಯಾನ್ ಸಿಟಿಯ ವಿಶ್ವ ಕಾರ್ಯಪ್ಪ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನ ಸ್ವಾಗತ ಮಾಡೋಣ. ಹೆಡ್ ಆಫ್ ದ ಫ್ಯಾಮಿಲಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಏನು ಅಂದರೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಒಂದು ಅವಾರ್ಡ್ ಕೊಡಬೇಕು ಅಂತ. ನಾನು ಒಬ್ಬೊಬ್ರದ್ದೇ ಹೆಸರು ಕರಿತಾ ಹೋಗ್ತೀನಿ. ದಯವಿಟ್ಟು ಒಬ್ಬೊಬ್ಬರಾಗೆ ವೇದಿಕೆ ಮೇಲೆ ಬಂದು ಈ ಒಂದು ಗೌರವವನ್ನು ತಗೋಬೇಕು ಅಂತ ಕೇಳ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ವಿಶ್ವಕಾರ್ಯಪ್ಪ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಉಳಿದೆಲ್ಲ ಡೈರೆಕ್ಟರ್ಸ್ ಸರ್ ದಯವಿಟ್ಟು ನೀವೆಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಅದ್ಭುತವಾದ ವೇದಿಕೆಯಲ್ಲಿ ಅದ್ಭುತವಾದಂತಹ ಕುಟುಂಬ, ನೋಡೋಕೆ ಒಂದು ಸಂತೋಷ, ಸಂಭ್ರಮ. ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ನಿಜವಾಗ್ಲೂ ನಾವು ಈ ಕುಟುಂಬದಲ್ಲಿ ಸೇರ್ಬೇಕು ಅನ್ನುವಂತಹ ಖುಷಿ ಆಗುವಂಥದ್ದು. ಜೋರಾದ ಮತ್ತೊಮ್ಮೆ ಮಗದೊಮ್ಮೆ ಚಪ್ಪಾಳೆ ಬರಲಿ ಸ್ನೇಹಿತರೆ. ಇವರೆಲ್ಲರಿಗೋಸ್ಕರ ಸ್ಯಾನ್ ಸಿಟಿ ಸಮೂಹ, ಸ್ಯಾನ್ ಸಿಟಿಯ ಒಂದು ಅದ್ಭುತವಾದಂತಹ ಕುಟುಂಬಕ್ಕೆ ನಮಸ್ಕಾರ. ಇಲ್ಲಿ ಎಷ್ಟು ಜನನ ಯಾಕೆ ಸೇರಿಸಿದ್ರು ಒಂದೇ ಸ್ಟೇಜಲ್ಲಿ, ಒಬ್ರು ಮುಖ ಒಬ್ರು ಕಾಣಿಸ್ತಾನೆ ಇಲ್ವಲ್ಲ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಎಂಟೈರ್ ನಮ್ಮ ಸ್ಯಾನ್ ಕುಟುಂಬ ಅಂತ ಏನು ಕರಿತೇವೆ, ಸ್ಯಾನ್ ಫ್ಯಾಮಿಲಿ ಫಸ್ಟ್ ರೌಂಡ್ ಸೆಲೆಬ್ರೇಷನ್ ಮಾಡಿದ್ವಿ. ಅದಾದ್ಮೇಲೆ ಎಂಟೈರ್ ಅವ್ರ ಫ್ಯಾಮಿಲಿ ಜೊತೆ ಒಂದ್ಸರಿ ಬಂದು ಸ್ಯಾನ್ ಸಿಟಿ ಅಂದ್ರೆ ಏನು, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಕಂಪ್ನಿ ಸಾಧನೆ ಏನು ಅನ್ನೋ ಒಂದು ಬಿಟ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಬಹಳ ವರ್ಷದಿಂದ ಒಂದು ಆಸೆ ಇತ್ತು. ಆ ಆಸೆ ಈ 10ನೇ ವರ್ಷಕ್ಕೆ ನಮಗೆ ಈಡೇರಿದೆ. ಸುಮಾರು ಒಂದು 70 ಜನ ಇದೀವಿ. ಸುಮಾರು 3 ವರ್ಷಕ್ಕಿಂತ ಜಾಸ್ತಿ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥ ನೌಕರರು ಏನಿದ್ದಾರೆ, ಎಂಪ್ಲಾಯೀಸ್, ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ, ಆಸ್ ಎ ಹೆಡ್ ಆಫ್ ದ ಫ್ಯಾಮಿಲಿ ನನಗೂ ಒಂದು ಜವಾಬ್ದಾರಿ ಇದೆ. ಸೊ ಎಲ್ಲರೂ ಖುಷಿಯಾಗಿರ್ಬೇಕು, ಎಲ್ಲರೂ ಖುಷಿಯಾಗಿ ನೋಡ್ಕೋಬೇಕು ಅನ್ನೋದೊಂದು ಜವಾಬ್ದಾರಿ ಇದೆ. ಸ್ಯಾನ್ ಸಿಟಿ ಸಂಸ್ಥೆಯಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ದಿಸ್ ಫ್ಯಾಮಿಲಿ. ಫಾರ್ ದೆಮ್, ಫ್ರಮ್ ದ ಕಂಪನಿ, ಫ್ರಮ್ ಸ್ಯಾನ್ ಗ್ರೂಪ್ ಆಫ್ ಕಂಪನೀಸ್, ವಿ ಆರ್ ಅಲಾಟಿಂಗ್ ಒಂದು 30-40 ಸೈಟ್, ಎ ಕಂಪ್ಲೀಟ್ಲಿ ಕಾಂಪ್ಲಿಮೆಂಟರಿ ಸೈಟ್. ದಯವಿಟ್ಟು ಆ ಫೈಲ್ಸ್ಗಳನ್ನ ತೊಗೊಂಡು ಬರಬೇಕು. ಅಂದರೆ ಟುಡೇ ವಿ ಆರ್ ಅಲಾಟಿಂಗ್ ದ ಸೈಟ್ ಅಲಾಂಗ್ ವಿತ್ ದ ಅಲಾಟ್ಮೆಂಟ್ ಲೆಟರ್. ಮುಂದಿನ ಹೆಜ್ಜೆಗೆ ಹೋಗೋಣ. ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡುವಂತಹ ಸಂದರ್ಭ. ಜೋರಾದ ಚಪ್ಪಾಳೆ ಬರಲಿ. ನಮ್ಮೆಲ್ಲರಲ್ಲಿ ಅಡಗಿರುವಂತಹ ಕತ್ತಲು ಕಳೆದು ನಮ್ಮೆಲ್ಲರ ಜೀವನದಲ್ಲಿ ಶಾಶ್ವತವಾದಂತಹ ನಗು ಅನ್ನುವಂತಹ ಬೆಳಕು ಇರಲಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮದ ಉದ್ಘಾಟನೆ. ಜೋರಾದ ಚಪ್ಪಾಳೆ ಬರಲಿ. ಕಾರ್ಯಕ್ರಮದ ಉದ್ಘಾಟನೆ, ಅದ್ಭುತವಾದಂತಹ ಆರಂಭ. ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಶ್ರೀ ವಿ ಸೋಮಣ್ಣ ಅವರು ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು ಆದಂತವರು. ಇವರು ಕೂಡ ಈ ಒಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ಬಂಧುಗಳೇ, ಇದೊಂದು ಸಂತೋಷಕರವಾದ ಸಂಗತಿ. ಒಂದು ಸಂದರ್ಭ, ಸನ್ನಿವೇಶ, ಕಾರ್ಯಕ್ರಮ. ತಾಯಿ ತಂದೆ ಆಶೀರ್ವಾದ ಇದ್ದರೆ ಆ ತಾಯಿಯ ಮಡಿಲಲ್ಲಿ ಬಂದಂಥ ಪ್ರತಿಯೊಬ್ಬರು ಕೂಡ ರಾಜ್ಯದ ಮತ್ತು ತಮ್ಮ ಜೀವನದ ಮಟ್ಟವನ್ನು ಯಾವ ರೀತಿ ಸುಧಾರಣೆ ಮಾಡಿಕೊಳ್ಬೋದು, ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆಯಲ್ಲಿ ಏನಿವತ್ತು ಸ್ಯಾನ್ ಸಿಟಿ ಎನ್ನುವ ಒಂದು ಸಂಸ್ಥೆಯನ್ನು ಕಟ್ಟೋದ್ರ ಮುಖೇನ ನನ್ನ ಸಹೋದರ ವಿಶ್ವ ಕಾರ್ಯಪ್ಪನವರು ಪ್ರಾಯಶಃ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ಅವ್ರ ತಂದೆ ತಾಯಿ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ಭಗವಂತನ ಆಶೀರ್ವಾದ ಇರಲಿ ಅನ್ನೋ ಪ್ರಾರ್ಥನೆಯನ್ನು ಮಾಡ್ತಾ, ನಾನು ಈ ಕಾರ್ಯಕ್ರಮಕ್ಕೆ ಬರತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಸ್ನೇಹಿತರು ಎಕ್ಸಿಕ್ಯೂಟಿವ್ ಇಂಜಿನಿಯರು ನಮ್ಮ ಸಿದ್ಧಗಂಗೆ ನಾವು ಇವಾಗ ಎಲ್ಲ ಹೊರಟಿದ್ವಿ. ನನಗೆ ಯಾಕೋ ಮನಸ್ಸಾಗ್ತಾ ಇಲ್ಲ. 6 ಗಂಟೆಗೆ ನಾನು ಮೈಸೂರಿನಲ್ಲಿ ಇರಬೇಕು. ಆದರೆ
ನನ್ನ ಸಹೋದರಿ ಕಮಲಮ್ಮನವರು ಕಷ್ಟಪಟ್ಟು ತನ್ನ ತನವನ್ನು ಮರೆತು ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ ತನಗೆ ಸರ್ವಸ್ವವು ಕೂಡ ತನ್ನ ಮಕ್ಕಳು ಅನ್ನೋದನ್ನು ಅರ್ಥಕೊಂಡು ಒಬ್ಬ ತಾಯಿ ಮಕ್ಕಳನ್ನು ಯಾವ ರೀತಿ ಬೆಳೆಸಿದ್ರೆ ಆ ಮಕ್ಕಳು ಈ ರಾಜ್ಯದ ಸಾವಿರಾರು ಜನರಿಗೆ ಆಶ್ರಯವನ್ನು ನೀಡ್ತಾರೆ ಅನ್ನೋದಕ್ಕೆ ಕಮಲಮ್ಮನವರು ನನಗೆ ಒಂದು ದೊಡ್ಡ ಉದಾಹರಣೆ. ಅವರ ಪುತ್ರ ಆಗಿರ್ತಕ್ಕಂಥ ವಿಶ್ವ ಕರಿಯಪ್ಪನವರು ನನಗೆ ಮತ್ತೊಂದು ಉದಾಹರಣೆ. ಬಂಧುಗಳೇ, ಮನುಷ್ಯನಿಗೆ ಯಾವುದೂ ಶಾಶ್ವತ ಅಲ್ಲ, ಯಾವುದೂ ಕೂಡ ಮಾಡೋಕ್ಕಾಗೋದಿಲ್ಲ ಅನ್ನೋದು ಇಲ್ಲ. ನಮ್ಮ ಸಂಕಲ್ಪ, ನಾವು ನಡ್ಕೊಳ್ತಕ್ಕಂಥ ರೀತಿ ಮತ್ತು ಇರ್ತಕ್ಕಂಥ ಉದ್ಯೋಗವನ್ನು ಯಾವ ರೀತಿ ನಾವು ಸಮರ್ಪಕವಾಗಿ ಒಳ್ಳೆಯತನದಲ್ಲಿ ಅದನ್ನು ಸಮರ್ಪಣೆ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಸ್ಯಾನ್ ಸಿಟಿಯ ಮಾಲೀಕರಾಗಿರ್ತಕ್ಕಂಥ ಸಹೋದರ ವಿಶ್ವ ಕರಿಯಪ್ಪನವರು ನಮಗೆ ಒಂದು ದೊಡ್ಡ ಉದಾಹರಣೆ. ನಾನು ಬರೋದಕ್ಕೆ ಮುಂಚಿತವಾಗಿ ನನ್ನ ಸ್ನೇಹಿತರು ಅವರು ಏನವ್ರ ಹೆಸರು ತಿಮ್ಮೇಗೌಡ್ರಂಗೆ ಅವರವರು ಸ್ವಲ್ಪ, ಆದರೆ ಅವರ ಭಾಷೆಗಳನ್ನು ಕೇಳಿದಾಗ ಎಲ್ಲರಲ್ಲೂ ಕೂಡ ಒಂದು ರೀತಿಯ ಅರ್ಹತೆ ಇದೆ. ಭಗವಂತನ ಆಶೀರ್ವಾದ, ವಿಧಿ ನಿಯಮ, ಅದನ್ನೆಲ್ಲ ಒಂದು ಕಡೆ ದುರುಪಯೋಗ ಪಡಿಸ್ಕೊಂಡ್ರೆ ಏನೂ ಆಗೋದಿಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿರ್ತದೆ. 10 ವರ್ಷಗಳ ಒಂದು ದಶಕದ ಈ ಕಾರ್ಯಕ್ರಮದಲ್ಲಿ ಇಲ್ಲಿರ್ತಕ್ಕಂಥ ಯಾರೂ ಕೂಡ ವಿಶ್ವ ಕರಿಯಪ್ಪನವರ ಬಂಧುಗಳಲ್ಲ. ಆದರೆ ನೀವೆಲ್ಲರೂ ಕೂಡ ನಂಬಿಕೆ ಎನ್ನುವುದನ್ನು ಮನಸ್ಸಿನಲ್ಲಿ ಅಳವಡಿಸ್ಕೊಂಡು ಆ ಯುವಕರ ಮೇಲೆ ಇಟ್ಟಿರ್ತಕ್ಕಂಥ ಅಪಾರವಾದ ನಂಬಿಕೆ, ಗೌರವ ಪ್ರಾಯಶಃ ಮುಂದಿನ 10 ವರ್ಷಗಳ ಕಾಲ ಇದೇ ರೀತಿಯಾಗಿ ಬೆಳೆದು ಪ್ರಾಯಶಃ ಈ ರಾಜ್ಯದ ರಾಜಧಾನಿ, ವಿಶ್ವದ ಭೂಪಟದಲ್ಲಿ ವಿಶ್ವ ಕರಿಯಪ್ಪನವರು ಕೂಡ ಒಬ್ಬರು ಅನ್ನೋದನ್ನು ತೋರಿಸ್ತಕ್ಕಂಥದಕ್ಕೆ ಇವತ್ತು ನಾವು ಅನೇಕ ಪ್ರೆಸ್ಟೀಜ್ನವ್ರು ಇರ್ಬೋದು, ಮಂತ್ರಿ ಇರ್ಬೋದು, ಶೋಭಾದವ್ರು ಇರ್ಬೋದು, ಇನ್ನಿತರೆ ಡೆವಲಪರ್ಸ್ ಯಾರು ಏನು ಅನ್ನೋದರ ಮಾಹಿತಿಯು ನನಗಿದೆ. ನಾನು ಕೂಡ ಒಬ್ಬ ವಸತಿ ಮಂತ್ರಿಯಾಗಿ ರಾಜ್ಯದಲ್ಲಿ 10 ಲಕ್ಷ ಬಡವರಿಗೆ ಮನೆ ಕಟ್ಟಿರ್ತಕ್ಕಂಥ ಸಂದರ್ಭಗಳಿದ್ರೂ ಕೂಡ ಸಾಮಾನ್ಯ ಮಧ್ಯಮ ವರ್ಗದ ಜನರ ಮಧ್ಯದಲ್ಲಿ ನಿಮ್ಮೆಲ್ಲರ ಮೆಚ್ಚುಗೆಯನ್ನು ಗಳಿಸಿ ನಂಬಿಕೆಯನ್ನು ಉಳಿಸ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಜಮೀನ್ದಾರನಿಂದ ಹಿಡಿದು ಕಾನೂನಿನ ಚೌಕಟ್ಟಲ್ಲಿ ಬರೋದರ ಎಲ್ಲ ಕೆಲಸಗಳನ್ನು ಮಾಡಿ ನಿಮ್ಮೆಲ್ಲರಿಗೂ ಕೂಡ ನೆಮ್ಮದಿಯ ಒಂದು ಸೂರನ್ನು ಒದಗಿಸ್ತಕ್ಕಂಥ ಕೆಲಸದಲ್ಲಿ ತನ್ನ ಪ್ರಾಮಾಣಿಕತೆಯನ್ನು ಹೆಚ್ಚಿಗೆ ಅವರು ಮಾಡಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಭವಿಷ್ಯದ ವ್ಯವಸ್ಥೆಯಲ್ಲಿ ಅವರು ಪಾಲುದಾರಿಕೆಯನ್ನು ಪಡೀಲಿ ಅನ್ನೋ ಮಾತನ್ನು ಹೇಳಿ ಈ ಸ್ಯಾನ್ ಸಿಟಿ ಡೆವಲಪರ್ಸ್ನ ಮಾಲೀಕರು ನನ್ನ ಸಹೋದರ ಆಗಿರ್ತಕ್ಕಂಥ ವಿಶ್ವ ಕಾರ್ಯಪ್ಪನವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ಗೊತ್ತಿಲ್ಲದಿರೋದು ಇನ್ನೊಂದು ವಿಷಯ ಇದೆ. ಯೂಶುವಲ್ ಆಗಿ ಈ ಥರ ಒಂದು 10th ಇಯರ್ ಆ್ಯನಿವರ್ಸರಿ, ದಶಮಾನೋತ್ಸವ ಸಂಭ್ರಮ ಅಂತಂದರೆ ಯಾರೋ ಒಬ್ಬರು ಮಿನಿಸ್ಟ್ರನೋ MLAನೋ ಎಲ್ಲರನ್ನೂ ಕರೆಸಿ ಸನ್ಮಾನ ಮಾಡಿ ಅವ್ರ ಕಾಳು ಬೇಯಿಸ್ಕೊಳ್ಳೋದು ಅಂತ ಕೆಲಸಗಳು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಡೆಯುತ್ತೆ. ನಾವು ಯಾಕೆ ಸೋಮಣ್ಣ ಸರ್ನ ಭಾಳ ರಿಕ್ವೆಸ್ಟ್ ಮಾಡಿದ್ವಿ, ಸೋಮಣ್ಣ ಸರ್ನ ಈ ಫಂಕ್ಷನ್ ಕರೆಯೋದಕ್ಕೆ ಐ ಜಸ್ಟ್ ವೇಟೆಡ್ ಫಾರ್ 10 ಲಾಂಗ್ ಇಯರ್ಸ್. 10 ವರ್ಷದಿಂದ ಕಾದಿದ್ದೀನಿ ಸೋಮಣ್ಣ ಅವ್ರು ಬರಬೇಕು, ನಮ್ದೊಂದು ಕಾರ್ಯಕ್ರಮಕ್ಕೆ ಒಂದು ಜ್ಯೋತಿ ಬೆಳಗಿಸ್ಬೇಕು ಅಂತ 10 ವರ್ಷ ಕಾದೀನಿ. ಯಾಕೆ 10 ವರ್ಷ ಕಾದಿದ್ದೀನಿ ಅಂದರೆ ಇವತ್ತೇನಾದರೂ ಒಂದು 4 ಕಂಪ್ಯೂಟ್ರು ರಿಪೇರಿ ಮಾಡ್ತಾ ಇದ್ದೆ. ಕಂಪ್ಯೂಟರ್ ರಿಪೇರಿ ಮಾಡಬೇಕು, ಅದನ್ನು 100 ಜನಕ್ಕೆ ಕಂಪ್ಯೂಟರ್ ರಿಪೇರಿ ಮಾಡೋದನ್ನ ಹೇಳ್ಕೊಡ್ಬೇಕು ಅನ್ನೋ ಒಂದು ಆಸೆ ಮನಸ್ಸಲ್ಲಿ ಇತ್ತು. ಒಂದು ಕಂಪ್ಯೂಟರ್ ಕಲಿಬೇಕು ಅನ್ನೋದೊಂದು ಆಸೆ ಇತ್ತು. ಆದರೆ ಕಲಿಯೋ ಚೈತನ್ಯ ನನಗಿರಲಿಲ್ಲ. 10ನೇ ಕ್ಲಾಸ್ ಪಾಸ್ ಆದಮೇಲೆ ಎಲ್ಲೋ ಅಡ್ಮಿಷನ್ನು, ಡೊನೇಷನ್ನು ಎಲ್ಲ ಕಡೆ ನಿಮಗೂ ಗೊತ್ತಿದೆ, ಭಾಳ ಕಷ್ಟ ಇತ್ತು. ಆ ಟೈಮಲ್ಲಿ ಯಾವುದೇ ಒಂದು ಡೊನೇಷನ್ ಇಲ್ಲದೆ ನನ್ನ ಕಾಲೇಜ್ಗೆ ಒಂದು ಸೀಟ್ ಕೊಡಿಸಿ, ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಅಂತ ಒಂದು ಸೀಟ್ ಕೊಡಿಸಿ, ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಅವತ್ತು ಅವರೇನೋ ನನಗೆ ಕಂಪ್ಯೂಟರ್ಗೆ ಏನೋ ಎಜುಕೇಷನ್ ಕೊಡಿಸ್ತಿಲ್ಲ ಅಂತ ಹೇಳಿದರೆ ಮೋಸ್ಟ್ಲಿ ನಾನು ಈ ಮಟ್ಟಿಗೆ ಬೆಳೆಯೋಕ್ಕೆ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಅಣ್ಣ. ಇದಕ್ಕೆ ನನಗೆ ಪದಗಳು ಬರ್ತಾ ಇಲ್ಲ, ಆಗ್ಲಿಂದ ಭಾಳ ಮಾತಾಡ್ತಾ ಇದ್ದೆ, ಈಗ ಆಗ್ತಾ ಇಲ್ಲ ಸರ್. ಇವೆಲ್ಲ ಆತನ ಒಳ್ಳೆತನ, ಆತನಲ್ಲಿರ್ತಕ್ಕಂಥ ವಿಶಾಲವಾದ ಮನೋಭಾವನೆ, ಅವನ ಹೃದಯ ಶ್ರೀಮಂತಿಕೆ, ಸ್ವಾಭಿಮಾನ, ಅವ್ರ ತಾಯಿ ಕಲಿಸ್ಕೊಟ್ಟಿರ್ತಕ್ಕಂಥ ಒಂದು ಆ ಕಲ್ಚರ್ ಏನಿದೆ, ಇದಕ್ಕೆ ತಾಯಿ ಅನ್ನೋದು. ತಾಯಿ ಎಲ್ಲರಿಗೂ ತಾಯಿ ಆಗಿರ್ತಾರೆ, ಮಕ್ಕಳಿಗೆ ತಾಯಿ ಆಗಿರ್ತಾರೆ, ಬೇರೆಯವ್ರಿಗೂ ತಾಯಿ ಆಗಿರ್ತಾರೆ. ಒಬ್ಬ ತಾಯಿಯನ್ನು ಯಾವ ರೀತಿ ಆಕೆಯ ಆಶೀರ್ವಾದವನ್ನು ಪಡಿಬೇಕು ಅನ್ನೋದಕ್ಕೆ ನಮ್ಮ ವಿಶ್ವವು ಕೂಡ ಒಬ್ಬ. ಅವನು ಇನ್ನೂ ಎಷ್ಟು ಮಟ್ಟಿಗೆ ಎತ್ತರಕ್ಕೆ ಬೆಳಿತಾನೋ ಅದಕ್ಕೆಲ್ಲರಿಗೂ ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ, ಭಗವಂತನ ಆಶೀರ್ವಾದ ಸದಾ ಇರಲಿ ಅನ್ನೋದು ನನ್ನ ಪ್ರಾರ್ಥನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಅಣ್ಣ.
Who stands guard when a billion Indians dream? When India sleeps, who stays awake? In times of crisis, who holds your hand? The Indian Army, in service of the nation. ನನಗ್ ಗೊತ್ತು ನೀನು ಯಾವ್ದಕ್ಕೆ ಕಾಯ್ತಾ ಇದ್ಯಾ ಅಂತ. ಯಾವ್ದಕ್ಕೆ? ಅದೇ ಕಿಸ್ಸಿಗೆ. sendmygift.comಗೆ ಹೋಗಿ ನಿನ್ ಗರ್ಲ್ ಫ್ರೆಂಡ್ಗೆ ಒಂದು ಒಳ್ಳೆ ಗಿಫ್ಟ್ ಕಳಿಸ್ಬಿಡು. ಇಲ್ಲ ಅಂದೆ ಹಕ್ಕಿ ಇನ್ಯಾರೋ ಹಾರಿಸ್ಕೊಂಡು ಹೋಗ್ತಾರೆ. ಕಿಸ್ ಆಗ್ಲಿ ಕಿಸ್ಮತ್ ಕನೆಕ್ಷನ್ ಆಗ್ಲಿ, ಗೋ ಟು sendmygift.com. ಶಿವಣ್ಣನವರಿಗೆ ಒಂದು ಅವಾರ್ಡ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ? ಅದಕ್ಕೆ ನಾನು ಕರೆಕ್ಟಾಗಿ ಅದು ಅರ್ಹನಾಗಿದ್ದರೆ ನಾನು ಖಂಡಿತ ಬರುತ್ತೆ. कैसे किया, कैसे उसमें जान भरी आप? तो उसने अपना एक ऑरा यहाँ क्रिएट कर लिया. अच्छा अच्छा. ನಿಮ್ಮ ಮಾತುಗಳಲ್ಲಿ ಮತ್ತೆ ನಿಮ್ಮ ಕಣ್ಣುಗಳಲ್ಲಿ ನನಗೆ ಆಧ್ಯಾತ್ಮದ ಹೊಳವು ಮತ್ತು ಸುಳಿವು ಕಾಣ್ತದೆ. ಅಂದ್ರೆ ಆ ಕ್ಯಾರೆಕ್ಟರ್ ಇಡೀ ಜಗತ್ತ ಚೇಂಜ್ ಆಗ್ಬೋದೇನೋ. ಹಿಂಗೂ ಕೂತ್ಕೋತೀನಿ, ಹಿಂಗೂ ಕೂತ್ಕೋತೀನಿ, ಹಿಂಗೂ ಕೂತ್ಕೋತೀನಿ. ನಾಳೆ ಸಂಜೆ 7 ಗಂಟೆಗೆ. ಆತ್ಮೀಯರೇ, ಇದೇ ತಿಂಗಳ 15ರಂದು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸಂಕ್ರಾಂತಿ ಸೇವಾ ಸಮಿತಿ ಆಶ್ರಯದಲ್ಲಿ ನಡೆಯಲಿರುವ ಸಂಕ್ರಾಂತಿ ಸಂಭ್ರಮದ ಅಂಗವಾಗಿ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ, ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಯುವಕರಿಗಾಗಿ ಮೊಸರುಗಡಿಗೆ ಹೊಡೆಯುವ ಸ್ಪರ್ಧೆ, ಜಾನಪದ ಗಾಯನ, ಸಂಜೆ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರನ್ನೊಳಗೊಂಡ ನಟರಾಜ್ ಎಂಟರ್ಟೈನರ್ಸ್ ತಂಡದಿಂದ ಸಂಗೀತ ರಸಸಂಜೆ, ಗಣ್ಯರಿಗೆ ಸನ್ಮಾನ ಹಾಗೂ ಎತ್ತುಗಳಿಗೆ ಕಿಚ್ಚು ಹಾಯಿಸುವ ಕಾರ್ಯಕ್ರಮ. ಸರ್ವರಿಗೂ ಸ್ವಾಗತ ಸುಸ್ವಾಗತ. ಸ್ಥಳ ಭುವನೇಶ್ವರಿ ನಗರ, ಮಹಾಲಕ್ಷ್ಮಿ ದೇವಸ್ಥಾನ ಹತ್ತಿರ, ಕತ್ರಗುಪ್ಪೆ, ಬೆಂಗಳೂರು. ಅವ್ರ ಡೈರೆಕ್ಷನ್ಸ್ ಕೊಟ್ಟಿರೋದು, ಮಾಡಿರೋದು ನಾವು ಕಾನೂನು ಪ್ರಕಾರ ಇದೆ. ಸೊಪ್ಪು, ಆಲೂಗಡ್ಡೆ. ಹಿಂದಿನ ಚಿತ್ರಗಳಿಗೆ ಕಂಪೇರ್ ಮಾಡಿದ್ರೆ ಈ ಚಿತ್ರದಲ್ಲಿ ಏನನ್ನ ಹೊಸತನವನ್ನ ತೋರ್ಸಕ್ ಹೊರಟಿದ್ರೆ ಈ ಅವರು ಲೇಡೀಸು, ಬೈಯೋರು ಲೇಡೀಸು, ನಾವು ಬರೀ ಆಡಿಯನ್ಸು ಅಲ್ವೇ. ಅಂಗಡಿಗೆ ಹೋಗಿ ಎಷ್ಟೊಂದು ಜನ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಕ್ರೀನ್ ಮೇಲೆ ನೋಡಲಿಕ್ಕೆ. ನನ್ನು ನೋಡುತ್ತಾ 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 ಹೆಂಡತಿರ ಫೋನ್ ಅನ್ನು ಕಟ್ಟು. ನಾಳೆ ಬೆಳಿಗ್ಗೆ 10:30ಕ್ಕೆ. ಉದ್ಯಮಿಯಾಗಿರೋ ಹ್ಯಾರಿಸ್ ರವರು ರಾಜಕಾರಣಕ್ಕೆ ಬಂದಿದ್ಯಾಕೆ? ನಾವೇನಾದ್ರೂ ಇಲ್ಲಿ ಬಿಟ್ಟು ಹೋಗ್ಬೇಕು, ಈ ಜನ ನಮ್ಮನ್ನ ನೆನೆಸ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಫಸ್ಟ್ ನಿನ್ ಕಾಲಲ್ಲಿ ನಿಂತ್ಕೋ, ಅದಾದ್ಮೇಲೆ ಜನರಿಗೆ ಒಳ್ಳೇದು ಮಾಡು ಅಂದ್ರು. ಹ್ಯಾರಿಸ್ ರವರ ಬದುಕಿನ ಸೋಲು ಗೆಲುವುಗಳೇ ಅವರ ಬದುಕಿನ ನೋವು ನಲಿವುಗಳ ಬಗ್ಗೆ ನಾವು ನಿಮಗೆ ಹೇಳ್ತೀವಿ. ಇಂದು ರಾತ್ರಿ 10:30ಕ್ಕೆ. ಸ್ಟ್ಯಾನ್ ಸಮೂಹ ಸಂಸ್ಥೆಗಳು ತುಂಬಾನೇ ಕೆಲಸಗಳನ್ನ ಮಾಡ್ತಾ ಇದೆ. ಆದರೆ 10 ವರ್ಷದ ಒಂದು ಈ ಸುಸಂದರ್ಭದಲ್ಲಿ ಅದ್ಭುತವಾದಂತಹ ಕಾರ್ಯವನ್ನ ಮಾಡ್ತಾ ಇದೆ. ನಾನೀಗಾಗಲೇ ಹೇಳ್ದಾಗೆ ಅಷ್ಟ ನಕ್ಷತ್ರಗಳು ನಮ್ಮೆಲ್ಲರ ಎದುರಿಗೆ ಈಗ ಆಸೀನರಾಗಲಿದ್ದಾರೆ. ಹಾಗೇನೆ ಅವರಿಗೆ ಒಂದು ಸನ್ಮಾನ ಮಾಡುವಂತಹ ಸೌಭಾಗ್ಯ ನಮ್ಮದಾಗಿದೆ. ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಇನ್ನೊಬ್ಬರ ಕೊಡುಗೆ ಕೂಡ ಇದೆ, ಅದು ಚಿತ್ತಾರ ಸಂಸ್ಥೆ. ಇವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀವಿ. ಈ ಒಂದು ಸುಂದರ ಕ್ಷಣಕ್ಕೆ ಹಾಗೇನೆ ನಮ್ಮ ಜೊತೆಗೆ ತುಂಬಾನೇ ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ, ಹಿರಿಯರಿದ್ದಾರೆ. ಇವರೆಲ್ಲರನ್ನು ವೇದಿಕೆಗೆ ಕರೆಯುವಂತಹ ಸಮಯ. ಮೊಟ್ಟ ಮೊದಲನೇದಾಗಿ ಶ್ರೀ ಟಿ.ಎ. ಶರವಣ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್ ವಿಶ್ವಕಾರ್ಯಪ್ಪ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಂಕರ್ ಬಿದ್ರಿ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಒಬ್ಬೊಬ್ಬರಿಗೆ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರು ಪುರಸ್ಕಾರವನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮೊಟ್ಟ ಮೊದಲನೇದಾಗಿ ಶ್ರೀನಾಥ್ ಅಪ್ಪಾಜಿ ಅವರು ದಯವಿಟ್ಟು ಬರಬೇಕು ಅಂತ ಕೇಳ್ಕೊಳ್ತೀನಿ.
ಈಗ ಭಾರತಿ ಅಮ್ಮ ಅವರ ಬದಲಾಗಿ ಅವರ ಪುತ್ರಿ ಕೀರ್ತಿ ವಿಷ್ಣುವರ್ಧನ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ನೀವು ದಯವಿಟ್ಟು ಈಗ 2015 ಕಲಾರತ್ನ ಪ್ರಶಸ್ತಿಗೆ ಭಾಜನರಾಗಲಿದ್ದಾರೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್. ಕಲಾರತ್ನ 2015 ಪ್ರಶಸ್ತಿ ಪುರಸ್ಕೃತರಾಗಲಿದ್ದಾರೆ. ಈಗ ಸುಧಾರಾಣಿಯವರು ಈ ಪ್ರಶಸ್ತಿಗೆ ಭಾಜನರಾಗಲಿದ್ದಾರೆ. ಹಾಗೇನೆ ಟೆನ್ನಿಸ್ ಕೃಷ್ಣ ಅವರಿಗೆ ಮುಂದಿನ ಕಲಾರತ್ನ 2015 ಪ್ರಶಸ್ತಿ ಲಭಿಸ್ತಾ ಇದೆ. ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಅವರು ಕೂಡ ದಯವಿಟ್ಟು ಬರಬೇಕು. ಈ ಒಂದು 2015 ಸೈನ್ಸ್ ಸಿಟಿ ಅರ್ಪಿಸ್ತಾ ಇರುವಂತಹ ಕಲಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶೋಭರಾಜ್ ಸರ್ ಯಾವುದೇ ಪಾತ್ರವನ್ನ ಕೊಟ್ಟರು ಕೂಡ ಜೀವ ತುಂಬಿ ನಟಿಸುವಂತಹ ಪ್ರತಿಭೆ ಉಳ್ಳಂತವರು. ಜೋರಾದ ಚಪ್ಪಾಳೆ ಬರಲಿ. ಎಲ್ಲ ಮಹನೀಯರಿಗೂ ಎದ್ದು ನಿಂತು ಗೌರವವನ್ನ ಸೂಚಿಸುವಂತಹ ಸಮಯ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವವನ್ನ ಸೂಚಿಸಬೇಕು ಅಂತ ಕೇಳ್ಕೊಳ್ತೀನಿ.
ಅವ್ರ ಡೈರೆಕ್ಷನ್ಸ್ ಕೊಟ್ಟಿರೋದು, ಮಾಡಿರೋದು ನಾವು. ಕಾನೂನು ಪ್ರಕಾರ ಇದೆ. ಸೊಪ್ಪು, ಆಲೂಗಡ್ಡೆ. ಹಿಂದಿನ ಚಿತ್ರಗಳಿಗೆ ಕಂಪೇರ್ ಮಾಡಿದ್ರೆ ಈ ಚಿತ್ರದಲ್ಲಿ ಏನನ್ನ ಹೊಸತನವನ್ನ ತೋರ್ಸಕ್ ಹೊರಟಿದ್ರೆ ಈ ಕಾಂಬಿನೇಷನ್? ಪುಣಿಯವರು ಲೇಡೀಸು, ಬೈಯೋರು ಲೇಡೀಸು, ನಾವು ಬರೀ ಆಡಿಯನ್ಸು ಅಲ್ವೇ. ಎಷ್ಟೊಂದು ಜನ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಸರ್, ತುಂಬ ಚೆನ್ನಾಗಿ ಕಾಣುತ್ತೆ ಸ್ಕ್ರೀನ್ ಮೇಲೆ ನೋಡೋಕ್ಕೆ. ನಾಳೆ ಬೆಳಿಗ್ಗೆ 10:30ಕ್ಕೆ. ಉದ್ಯಮಿಯಾಗಿರೋ ಹ್ಯಾರಿಸ್ ರವರು ರಾಜಕಾರಣಕ್ಕೆ ಬಂದಿದ್ಯಾಕೆ? ನಾವೇನಾದ್ರೂ ಇಲ್ಲಿ ಬಿಟ್ಟು ಹೋಗ್ಬೇಕು, ಈ ಜನ ನಮ್ಮನ್ನ ನೆನೆಸ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಫಸ್ಟ್ ನಿನ್ನ ಕಾಲಲ್ಲಿ ನಿಂತ್ಕೋ, ಅದಾದ್ಮೇಲೆ ಜನರಿಗೆ ಒಳ್ಳೇದು ಮಾಡು ಅಂದರು. ಹ್ಯಾರಿಸ್ ರವರ ಬದುಕಿನ ಸೋಲು ಗೆಲುವುಗಳೇ ಅವರ ಬದುಕಿನ ನೋವು ನಲಿವುಗಳ ಬಗ್ಗೆ ನಾವು ನಿಮಗೆ ಹೇಳ್ತೀವಿ. ಇಂದು ರಾತ್ರಿ 10:30ಕ್ಕೆ. ನಮ್ಮ ಇಂಡಿಯನ್ ವ್ಯಾಲ್ಯೂಸ್ ಏನ್ ಚಂದ. ಕಾಲ್ ಮೇಲೆ ಕೆತ್ತಿ. ಯಾರೇ ನಮ್ಮನ್ನು ಇಂಟರಪ್ಟ್ ಮಾಡ್ಲಿ, ಏನೂ ಪ್ರಾಬ್ಲಮ್ ಇಲ್ಲ. ವೈಕುಂಠ ಹಾಲ್ ಫಸ್ಟ್ ರೈಟ್ ತಗೊಳ್ಳಿ, ಮತ್ತೆ ಅಲ್ಲ ನೀವು ಯೂ ಟರ್ನ್ ತಗೊಳ್ಳಿ. ಒಂದ್ ನಿಮಿಷ. ಆದ್ರೆ ಟಿವಿ ನೋಡುವಾಗ ಏನಾಗ್ಬಿಡುತ್ತೆ ಇಂಡಿಯನ್ ವ್ಯಾಲ್ಯೂಸ್ಗೆ? ಇನ್ನು ಹೀಗಾಗೋಲ್ಲ, ಯಾಕೆಂದ್ರೆ ವಿಡಿಯೋಕಾನ್ D2H ನಲ್ಲಿದೆ ಅನ್ಲಿಮಿಟೆಡ್ ರೆಕಾರ್ಡಿಂಗ್. ಟಿವಿಯನ್ನು ಪಾಸ್ ಮಾಡಿ ಪ್ರೀತಿಯಿಂದ ಇಂಟರಪ್ಟ್ ಆಗಿರಿ ಮತ್ತು ಬರೀ ₹1 ಇಂಡಿಯನ್ ವ್ಯಾಲ್ಯೂಸ್ ಅನ್ನು ಮೇಂಟೈನ್ ಮಾಡಿ. ವಿಡಿಯೋಕಾನ್ D2H ಇಂಡಿಯನ್ ವ್ಯಾಲ್ಯೂಸ್ಗಾಗಿ. ಒಂದು ಅದ್ಭುತ ಕ್ಷಣದಲ್ಲಿ ಎಲ್ಲರೂ ಒಂದೆರಡು ಮಾತನಾಡಿಸುವಂತಹದ್ದು ಖಂಡಿತವಾಗ್ಲೂ ನಮ್ಮ ಜವಾಬ್ದಾರಿ. ಮೊಟ್ಟ ಮೊದಲಿಗೆ ಶ್ರೀನಾಥ್ ಸರ್ ಅವ್ರನ್ನ ಒಂದೆರಡು ಮಾತುಗಳನ್ನು ಆಡಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಇದೊಂದು ಆತ್ಮೀಯವಾದ ಸಮಾರಂಭ ಆಗಿದೆ. ಚಿತ್ರರಂಗಕ್ಕೆ ಬಂದು ಇನ್ನು 2 ವರ್ಷ ಆದರೆ 50 ಆಗತ್ತೆ. ಆದರೆ ಇವತ್ತೇ ಬಂದಂಗಿದೆ ನನಗೆ. ಇಷ್ಟೊಂದು ಪ್ರೀತಿ ವಿಶ್ವಾಸ ಇದು ಸಿಗ್ತಾ ಇರೋದು ನಿಜವಾಗ್ಲೂ ಆನಂದ. ವಿಶ್ವ ಕರಿಯಪ್ಪ, ನಿಮ್ಮನ್ನ ವಿಶ್ವವೇ ಕರಿಯತ್ತಪ್ಪ. ಎಷ್ಟು ವಿಶ್ವಾಸ ಪ್ರೀತಿ ಇದ್ರೆ ವಿಶ್ವ ಖಂಡಿತ ವಿಶ್ವಕ್ಕೆ ಸೇರಿ ಸಮಾನ ಆಗ್ತಾನೆ. ಹುಡುಗ ಬಹಳ ಸಾಧನೆ ಮಾಡಿದ್ದಾರೆ, ಇನ್ನೂ ಸಾಧನೆ ಮಾಡಬೇಕು ಅಂತ ಅನೇಕ ಆಸೆಗಳನ್ನ ಇಟ್ಕೊಂಡಿದ್ದಾರೆ. ಒಬ್ಬ ಹಿರಿಯನಾಗಿ ನಾನು ಅವ್ರಿಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತೀನಿ. ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ. ಇವತ್ತು ಈ ಸನ್ಮಾನ ಮಾಡಿದ್ದು ನಮ್ಮ ಶಂಕರ್ ಬಿದ್ರಿಯವರು. ನಾವು ಅವರು ಬಹಳ ಆಪ್ತ ಗೆಳೆಯರು. ಆ ಆಪ್ತರು ಇವತ್ತು ಬಂದು ಮಾಡಿದ್ದಾರೆ. ಭಾಗೀರಥಿ ಸಿನಿಮಾ ನನ್ನ ಫೋಟೋ ಮೊದಲನೇ ಬಂದಾಗ ನೋಡಿದ್ರಿ. ಆ ಭಾಗೀರಥಿಗೆ ಬೆಂಕೋ ಶ್ರೀನಿವಾಸು ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ನಮಸ್ಕಾರ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ ಶ್ರೀನಾಥ್ ಸರ್ಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ಈಗ ಮುಂದೆ ಭಾರತಿ ವಿಷ್ಣುವರ್ಧನ್ ಮ್ಯಾಮ್ ಪರವಾಗಿ ಅವರ ಮಗಳು ಕೀರ್ತಿ ಅವರು ಬಂದಿದ್ದಾರೆ. ಮೇಡಮ್, ನೀವು ಈ ವಿಶೇಷ ಸಂದರ್ಭದಲ್ಲಿ 4 ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇಷ್ಟು ಜನ ಘಟಾಂಘಟಿಗಳ ಮಧ್ಯೆ ನಾನು ಕೂತ್ಕೊಂಡಿದ್ದೀನಿ. ಇಲ್ಲಿ ಅಮ್ಮ ಇಲ್ಲಾಂದರೆ ಅಪ್ಪ ನೋಡಿದ್ದೀನಿ ನಾನು ಪ್ರತಿ ಸತಿ. ಇವತ್ತು ನಾನು ಕೂತಿದ್ದೀನಿ, ಇದಕ್ಕೆಲ್ಲನೂ ನಮ್ಮ ಅಪ್ಪ ಅಮ್ಮನೇ. ಇಲ್ಲದೇ ಇದ್ರೆ ನಾನು ಈ ಸ್ಥಾನಕ್ಕೆ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ವಿಶ್ವ ಕರಿಯಪ್ಪ ಅವರು ಮನೆಗೆ ಬಂದಿರುವಾಗ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳಿದ್ರು. ಲೈಕ್ ಮೈಂಡೆಡ್ ಪೀಪಲ್ ಆಲ್ವೇಸ್ ಗೆಟ್ ಟುಗೆದರ್ ಅಂತಾರೆ. ಸೊ ಇಟ್ಸ್ ವೆರಿ ಹ್ಯಾಪಿ ವೆನ್ ಹಿ ಡಸ್ ಅ ಲಾಟ್ ಆಫ್ ಗುಡ್ ಥಿಂಗ್ಸ್ ಫಾರ್ ದ ಪೀಪಲ್. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಸರ್. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಥ್ಯಾಂಕ್ಸ್ ಅಲ್ಲ. ಮುಂದೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್. ನಾನು ಈಗಾಗಲೇ ಹೇಳಿದಾಗೆ ಅವರ ಒಂದೊಂದು ಸಿನಿಮಾಗಳಲ್ಲೂ ಏನೋ ಒಂದು ವಿಶೇಷತೆ, ಆ ಪ್ರೀತಿಯನ್ನು ತೋರಿಸುವಂತಹ ರೀತಿ ಆಗಿರ್ಬೋದು, ನಾವು ನಾರ್ಮಲ್ ಹೇಗೆ ಜೀವನ ಮಾಡ್ತೀವೋ ಅದನ್ನೇ ವಿಶೇಷವಾಗಿ ತಮ್ಮ ಚಿತ್ರಗಳಲ್ಲಿ ತೋರಿಸ್ತಾರೆ. ಅವರ ಚಿತ್ರಗಳಲ್ಲಿ ಯಾವುದೋ ಒಂದು ಕತೆ ಎಳೆ ಇರಲ್ಲ, ಅದ್ರ ಒಳಗೆ ಏನೋ ಒಂದು ಇನ್ಸೈಟ್ ಇರುತ್ತೆ. ಅದ್ಭುತವಾದಂತಹ ಚಿತ್ರಗಳನ್ನು ನಮಗೆ ಕೊಟ್ಟಂಥವ್ರು ಸರ್. ನೀವು ಈ ಕಾರ್ಯಕ್ರಮದ ಕುರಿತು ಹಾಗೆಯೇ ಈ ಪ್ರಶಸ್ತಿ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತೀನಿ. ಸ್ಯಾನ್ ಸಿಟಿಯ ಬಗ್ಗೆ ನಾನು ವಿಶ್ವಕಾರ್ಯಪ್ಪ ಅವರ ಪರಿಚಯಾತ್ಮಕವಾದಂತಹ ಮಾಹಿತಿಗಳನ್ನು ಗಮನಿಸಿದೆ. ಇಲ್ಲಿ ವ್ಯವಹಾರವನ್ನು ಕಲೆಯನ್ನು ಬೆಸೆಯುವಂಥ ಒಂದು ಪ್ರಯತ್ನ ಇದೆ. ಇದು ಲಕ್ಷ್ಮೀ ಸರಸ್ವತಿಯರ ಸಂಗಮದ ಹಾಗೆ ತೋರ್ತಾ ಇದೆ. ಇದು ಬಹಳ ಮುಖ್ಯ. ಎಲ್ಲ ವ್ಯವಹಾರದಲ್ಲಿ ನಮ್ಮೆಲ್ಲ ಲಾಭ
ಅವುಗಳ ಆಚೆಗೆ ಕಲೆ ಸಂಸ್ಕೃತಿ ಅವುಗಳ ಜೊತೆ ಗುರುತಿಸ್ಕೊಳ್ಳೋದು, ಅವುಗಳ ಜೊತೆ ಇರೋದಕ್ಕೆ ಇಷ್ಟಪಡೋದು ತುಂಬ ತುಂಬ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಉದ್ಯಮದ ಅನೇಕರು ಇದ್ದೀರಿ, ಚಿತ್ರೋದ್ಯಮದವರು ಮತ್ತು ವ್ಯವಹಾರದ ಉದ್ಯಮದವರೆಲ್ಲ ಇದ್ದೀರಿ. ಪ್ರತಿಯೊಬ್ಬರಿಗೂ ನಾನು ವಂದಿಸಿ ಅತ್ಯಂತ ಗೌರವ, ಪ್ರೀತಿ, ವಿನಯದಿಂದ ನನ್ನ ಬದುಕಿನ ಮಹತ್ವದ ಪ್ರಶಸ್ತಿ ಇದು ಅಂತ ಹೇಳಿ ಸ್ವೀಕಾರ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ 30 ವರ್ಷ ಅಂದರೆ 3 ದಶಕಗಳಿಂದನೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ನಾಯಕರಾಗಿ, ಪೋಷಕ ನಟರಾಗಿ ಅತ್ಯಂತ ಸುಂದರವಾದ ಪಾತ್ರಗಳನ್ನು ಕೂಡ ಮಾಡಿದ್ದಾರೆ. ರಮೇಶ್ ಭಟ್ ಸರ್ ನಮ್ಮೊಂದಿಗಿದ್ದಾರೆ. 100ಕ್ಕೆ 100ರಷ್ಟು ಇವರಿಗೆ ಯಾವುದೇ ಪಾತ್ರ ಕೊಟ್ಟುನೋ ಅದಕ್ಕೆ 100ಕ್ಕೆ 100ರಷ್ಟು ಬೆಲೆಯನ್ನು ಒದಗಿಸಿ ಅದ್ಭುತವಾದಂತಹ ಪ್ರತಿಭೆ ಅಂತ ಹೇಳ್ಬೋದು. ಇವರು ಈ ಕಾರ್ಯಕ್ರಮವನ್ನು ಕುರಿತು ಹಾಗೆಯೇ ಪ್ರಶಸ್ತಿಯನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮನಸ್ಸಿಗೆ ಸಂತೋಷ ಆದಾಗ ಮಾತು ಬರೋದು ಕಷ್ಟ. ಜೊತೆಗೆ ನನ್ನ ವೃತ್ತಿಯಲ್ಲಿ ಯಾರೋ ಬರ್ಕೊಟ್ಟು ಮಾತುಗಳನ್ನೇ ಆಡೋ ಅಭ್ಯಾಸ ಹೊರತು ನಾನು ಯಾವತ್ತೂ ಮಾತಾಡೋದಿಲ್ಲ. ತುಂಬ ಸಂತೋಷ ಆಗಿದೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಹೃದಯ ಅನ್ನೋದು ಒಂದು ಮುಷ್ಟಿಯಷ್ಟಿರುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲೊಬ್ಬ ವಿಶೇಷ ವ್ಯಕ್ತಿಯನ್ನು ಇವತ್ತು ಭೇಟಿ ಮಾಡಿದ್ವಿ, ವಿಶ್ವ ಕಾರ್ಯಪ್ಪ. ಅವರ ಹೃದಯ ವಿಶ್ವದಷ್ಟೇ ವಿಶಾಲವಾಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಉಚಿತ ನಿವೇಶನ ಪುರಸ್ಕಾರ ಸರಿ, 40 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಕರೆಯೋಣ, ಒಂದು ಹಾರ ಹಾಕೋಣ ಅನ್ನೋ ಒಂದು ಮನೋಭಾವ ಎಲ್ರಿಗೂ ಇರ್ಬೋದು. ಆದರೆ ಶ್ರೀ ಅವರು ಹೇಳಿದಾಗೆ, ಮೇಷ್ಟ್ ಹೇಳಿದಾಗೆ, ಗೌರವದ ಜೊತೆಗೆ ಪ್ರೀತಿ ವಿಶ್ವಾಸದ ಜೊತೆಗೆ ಅವರ ಉದಾರತೆಯನ್ನು ಮೆರೆದಿದ್ದಾರೆ. ಅದು ಒಂದು ರೀತಿಯ ನಮ್ಮ ಮೇಲೆ ಒಂದು ಋಣ ಹೊರಿಸಿದ್ದಾರೆ. ಚಪ್ಪಾಳೆ ಬರಲಿ ಪ್ಲೀಸ್. ಆ ಋಣವನ್ನು ತೀರಿಸೋದಕ್ಕೆ ನಮಗೆ ಭಗವಂತ ಬೇಗ ಅವಕಾಶ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಪ್ರಪಂಚದಲ್ಲಿ ಖ್ಯಾತಿಯಾದಂತಹ ಮಹಾನ್ ಹಾಸ್ಯ ಕಲಾವಿದರಿದ್ದಾರೆ. ಆದರೆ ಸ್ಯಾಂಡಲ್ವುಡ್ ಹಾಸ್ಯ ಕಲಾವಿದರು ಅಂದ ತಕ್ಷಣ ಮೊಟ್ಟ ಮೊದಲು ಹೆಸರು ನೆನಪಾಗೋದು ಟೆನ್ನಿಸ್ ಕೃಷ್ಣ ಅವರು. ಟೆನ್ನಿಸ್ ಕೃಷ್ಣ ಅವರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಕೈನಣ್ಣ, ವಿಶ್ವಣ್ಣ ಅವ್ರಿಗೆ ಮೊದಲು ನಮಸ್ಕಾರ, ಕೋಟಿ ನಮಸ್ಕಾರ ಮಾಡಬೇಕು. ಯಾಕೆಂದರೆ ರಾಜ್ಯ ಪ್ರಶಸ್ತಿ ಬಂದವರಿಗೆ BDS ಸೈಟ್ ಅಂತಿತ್ತು ಮೊದಲು, ಯಾರ್ಯಾರಿಗೋ ಕೊಡ್ತಾ ಇದ್ದಾರೆ. ಆದರೆ ನನಗೂ ಕೂಡ ರಾಜ್ಯ ಪ್ರಶಸ್ತಿ ಭಾಳ ವರ್ಷದಿಂದನೇ ಬಂತು. ಸೈಟ್ ನಮ್ಮ ಯಾವ ಕಲಾವಿದರಿಗೂ ಕೊಟ್ಟಿಲ್ಲ. ಆದರೆ ನಾನು ಅಭಿನಯಿಸಿದಂಥ ಒಂದು 500 ಚಿತ್ರಗಳಲ್ಲಿ ಎಷ್ಟೋ ಚಿತ್ರ ಅವ್ರಿಗೆ ಇಷ್ಟ ಆಗಿರ್ಬೋದು. ಅದನ್ನು ಗುರುತಿಸಿ ಇವತ್ತು ಉಚಿತ ನಿವೇಶನವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಎಷ್ಟು ಕೋಟಿ ನಮಸ್ಕಾರ ಮಾಡಿದ್ರು ಸಾಲದು. ನಿಜವಾಗ್ಲೂ ನನಗೆ ಸ್ವಂತ ಮನೆ ಇಲ್ಲ. ತಂದೆ ಮಾಡಿದಂಥ ಒಂದು ರೆವಿನ್ಯೂ ಸೈಟ್ ಇದೆ, ಅವರು ಕಟ್ಟಿಸಿದ್ದು. ಅದಕ್ಕೆ 4 ಜನ ಜಗಳ ಆಡ್ತಾ ಇದ್ದೀವಿ ನಾವು, ಅಣ್ಣ ತಮ್ಮಂದರು. ವಿಷ್ಣು ಸರ್ ಅವರು ಕೂಡ ಹೇಳ್ತಾ ಇದ್ರು. ಅಂಬರೀಷ್ ಅಣ್ಣ ಅವರು ಒಂದ್ಸರಿ ದಿಗ್ಗಜರು ಪಿಕ್ಚರ್ ಮಾಡುವಾಗ, ಏನೋ ಕೃಷ್ಣ ಮನೆ ಕಟ್ಕೊಂಡೇನೋ, ಅಯ್ಯೋ ಪಾಪ ಟೆನ್ನಿಸ್ ಕೃಷ್ಣ ದುಡ್ದಿದ್ದನ್ನೆಲ್ಲ ಮನೆಗೆ ದುಡ್ಡು ಹಾಕಿ ಕಟ್ಟಿಸ್ಕೊಂಡಿದ್ದಾರೆ. ಅವ್ರ ಅಪ್ಪ ಸ್ವಲ್ಪ ಜಾಗ ಕೊಟ್ಟಿದ್ರು, ಅಣ್ಣ ತಮ್ಮಂದ್ರೆ ಎಲ್ಲ ಸೇರಿ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಅಂತ ಇವತ್ತಿಗೂ ಗುದ್ದಾಡ್ತಾ ಇದ್ದೀನಿ. ಆದರೆ ನಿಮ್ಮ ಸೈಟಲ್ಲಿ ಮನೆ ಕಟ್ಸ್ಕೊಳಕ್ಕೆ ಯಾವಾಗ ಬಿಡ್ತೀರಿ ಸರ್? ಮಾತಾಡೋಕ್ಕೆ ಆಗುತ್ತಾ ಇಲ್ಲ. ಭಾಳ ಸಂತೋಷ ಸರ್. ವಿಷ್ಣು ಸರ್ ಅವರು ಹೇಳಿದರು, ನಂದು ಒಂದು BDS ಸೈಟ್ ಇದೆ, ಅದನ್ನು ಹುಡುಕಿ ತಗೊಂಬಿಡಿ ಅಂತಂದರು. ಆದರೆ ನಾನು ತಗೊಳ್ಳಿಲ್ಲ. ನೀವು ಕೊಟ್ಟಿದ್ದೀರಾ, ಬಹಳ ಧನ್ಯವಾದಗಳು. ನಮಸ್ಕಾರ.